ಇನ್ನು 4 ದಿನಗಳಲ್ಲಿ ಮ್ಯಾಜಿಕ್ ನಡೆಯುತ್ತೆ. 18ಕ್ಕೂ ಹೆಚ್ಚು ಸಚಿವರನ್ನ ಅಖಾಡಕ್ಕಿಳಿಸೋದಕ್ಕೆ ಸಿಎಂ ಡಿಸಿಎಂ ರೆಡಿ ಆಗಿದ್ರು. ಆದರೆ ಮೋದಿ ಭಯದಿಂದ ಯಾರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬಂದಿಲ್ಲ. ಕಾಂಗ್ರೆಸ್ ಈಗಾಗಲೇ ಭಯಭೀತಗೊಂಡಿದೆ. ಯಾವ ರೀತಿ ಹೆದರಿಕೆ ಇದೆ ಅಂತಂದ್ರೆ, ನಾವೇನಾದ್ರೂ ಸ್ಪರ್ಧೆ ಮಾಡಿಬಿಟ್ರೆ ಇರೋ ಚಾರ್ಮನ್ನು ಕಳ್ಕೊಂಡ್ಬಿಡ್ತೀವಿ, ಜನ ನಮಗೆ ಗೌರವ ನೀಡೋದಿಲ್ಲ ಅಂತ ಹೇಳಿ, ಈ ಸವಾಸನ ಬೇಡ ಅಂತ ಹೇಳಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ. ಇದಕ್ಕೆಲ್ಲ ಕಾರಣ ಮೋದಿಯ ಭಯ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ದಾರೆ. ಮೈಸೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಿಎಂ ಡಿಸಿಎಂ ಬರೋಬ್ಬರಿ 18 ಸಚಿವರನ್ನ ಕಣಕ್ಕಿಳಿಸೋದಕ್ಕೆ ಮುಂದಾಗಿದ್ರು. ಆದರೆ ಮೋದಿಯ ಅಲೆಗೆ ಹೆದರಿ ಸಚಿವರು ಸ್ಪರ್ಧೆ ಮಾಡಿಲ್ಲ. ಇನ್ನೊಂದು 4 ದಿನಗಳಲ್ಲಿ ಮ್ಯಾಜಿಕ್ ನಡೆಯುತ್ತೆ, ನೋಡ್ತಾ ಇರಿ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ವಿಜೇಂದ್ರ. ಇನ್ನೊಂದು 4 ದಿನ ಆದಮೇಲೆ ನೀವೇ ಮರು ಪ್ರಶ್ನೆ ಮಾಡ್ತೀರಿ. ನಮ್ಮ ಮೈಸೂರಿಗೆ ಬಂದಾಗ ಏನು ಮ್ಯಾಜಿಕ್ ಮಾಡಿದ್ರಿ ವಿಜೇಂದ್ರ ಅವರು, ಎಲ್ಲ ಸಮಸ್ಯೆ ಬಗೆಹರಿದಿದೆ ಅಂತೇಳಿ ನೀವೇ ಪ್ರಶ್ನೆ ಮಾಡ್ತೀರಿ. ಆ ರೀತಿ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಮೊದಲ ಆದ್ಯತೆ ಈಗ ಮ್ಯಾಜಿಕ್ ಮಾಡುವಂಥದ್ದು. ನೋಡ್ರಿ, ನಮ್ಮೆಲ್ಲರ ಗುರಿ ಇವತ್ತು ಯಾರೇ ನಮ್ಮ ಪಕ್ಷದ ಮುಖಂಡರಿದ್ದಾರೆ, ನಮ್ಮೆಲ್ಲರ ಗುರಿ ಇರ್ತಕ್ಕಂಥದ್ದು ಎಲ್ಲ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು. ಇವತ್ತು ಮ್ಯಾಜಿಕ್ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಶಕ್ತಿ, ಅವರ ಸಾಮರ್ಥ್ಯ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಿಜವೂ ಕೂಡ ಮನಸೋತಿದ್ದಾರೆ ಇವತ್ತು. ಹಾಗಾಗಿ ನಮಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದು ಅಭೂತಪೂರ್ವ ಬೆಂಬಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDSಗೆ ಸಿಗ್ತಾ ಇದೆ. ಹಾಗಾಗಿ ಏನೇ ಸಮಸ್ಯೆ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರ ಕೈಯನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಬಗೆಹರಿಸ್ಕೊಂಡು ನಾವು ಮುಂದೆ ಸಾಗ್ತೇವೆ.